ಕುಂಭರಾಶಿಯವರಿಗೆ ನೋಡಿ ಈಗಾಗಲೇ ಶನೈಶ್ಚರ ದ್ವಿತೀಯ ಸ್ಥಾನಕ್ಕೆ ಬಂದುಬಿಟ್ಟಿದ್ದಾನೆ. ಧನಸ್ಥಾನ ಅಂತಂದರೆ ಹಣ ಕಷ್ಟ, ಹಣ ನಷ್ಟ, ಹಣ ವ್ಯಥೆ, ಹಣ ಕಳ್ಕೊಳ್ಳೋದು ಅಂತಲೇ ಅರ್ಥ. ರಾಹು ಇದ್ದಾನೆ. ಹೀಗಾಗಿ ಮಾತು, ಹಣ, ವಿದ್ಯೆ, ಕುಟುಂಬ ಇವುಗಳೆಲ್ಲ ವಿಚಾರದಲ್ಲೂ ಬಹಳ ಎಚ್ಚರಿಕೆಯಿಂದ ಒಂದು ಮಾತಾಡುವಾಗಲೂ 10 ಸಲ ಯೋಚಿಸಿ ಮಾತಾಡೋದು ತುಂಬ ಒಳ್ಳೆಯದು. ಕುಂಭರಾಶಿಯವರಿಗೂ ಕುಟುಂಬದಲ್ಲಿ ಘರ್ಷಣೆಗಳು ಏರ್ಪಾಡಾಗತಕ್ಕಂತಹ ಸಾಧ್ಯತೆ ಅಧಿಕವಾಗಿದೆ. ಹೀಗಾಗಿ ಕುಟುಂಬದವ್ರ ವಿಚಾರದಲ್ಲೂ ಬಹಳ ಎಚ್ಚರವಾಗಿರಿ. ವಿದ್ಯಾರ್ಥಿಗಳಿಗೆ ಹಾದಿ ತಪ್ಪಿ ಬಿಡ್ತೀರಾ. ಒಂದು ದಾರಿಯಲ್ಲಿದ್ದರೆ ಅಂತೂ ಸರಿ, ದಿಕ್ಕಾಪಾಲಾಗಿಬಿಟ್ರೆ ಕಷ್ಟ. ಆಗಿದೆ ಪರಿಸ್ಥಿತಿ ವಿದ್ಯಾರ್ಥಿಗಳಿಗೆ. ಎಕ್ಸಾಮ್ ಬೇರೆ ಹತ್ತಿರ ಬರ್ತದೆ. ಈ ಸಂದರ್ಭದಲ್ಲಿ ಏನು ಇಂಥದ್ದು ಹೇಳ್ತಾ ಇದ್ದೀರಾ, ಮನಸ್ಸಿಗೆ ಅದು ಹೋಗಲ್ವ ಅಂತಂದರೆ ಹೋದರೆ ನೀವು ಎಚ್ಚರ ಆಗ್ತೀರಾ ಅಂತ, ಇಲ್ಲಾಂದರೆ ಮಲ್ಕೊಂಡೇ ಎದ್ಬಿಡ್ತೀರಾ. ಇದಕ್ಕೆ ಬೇಕಾಗಿದೆ. ಹಾಗಾಗಿ ಕುಂಭರಾಶಿಯ ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು. ಮೇ ನಂತರದಲ್ಲಿ ಗುರುವಿನ ಬದಲಾವಣೆ ಆದ ನಂತರದಲ್ಲಿ ನಿಮಗೆ ಮಹೇಶ ಸಚಿವೋ ಸುತಸ್ಥೆ ಧೀಮಾನ್ ಅಂತೆಲ್ಲ ಹೇಳುತ್ತೆ ಫಲ. ಹೀಗಾಗಿ ಬುದ್ಧಿವಂತರು, ಪ್ರಚಂಡ ಚಿಂತಕರು ಆಗಿಬಿಡ್ತಕ್ಕಂತಹ ಸಾಧ್ಯತೆ ಇದೆ. ಅಂದರೆ ಒಂದು ಸಂಶೋಧನೆ ಅಥವಾ ಇನ್ಯಾವುದೋ ಅಧ್ಯಯನ, ಉತ್ತಮವಾಗಿರತಕ್ಕಂಥ PhD ಇಂಥವುಗಳಿಗೆಲ್ಲ ಸಾಧ್ಯತೆಯನ್ನು ಸೂಚಿಸುತ್ತೆ. ಒಳ್ಳೆಯವರ ಮಾರ್ಗದರ್ಶನ ಸಿಕ್ಕರೆ ಒಂದು ವಿಷಯದಲ್ಲಿ ನೀವು ನಿರರ್ಗಳವಾಗಿ ಮಾತಾಡ್ತಕ್ಕಂಥದ್ದು ಅಥವಾ ಒಂದು ಮಂಡನೆ ಮಾಡ್ತಕ್ಕಂಥದ್ದು ಇಂಥದ್ದನ್ನೆಲ್ಲ ಸೂಚಿಸ್ತಾ ಇದೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಉತ್ಕೃಷ್ಟವಾಗಿದೆ. ಗುರುಬಲ ಅಂತಕ್ಕಂಥದ್ದು ನಿಮ್ಮ ಮನೆಯಲ್ಲೂ ಕೂಡ ಮಂಗಳ ಕಾರ್ಯಗಳನ್ನು ಉಂಟು ಮಾಡುತ್ತೆ. ಮನೆಯಲ್ಲಿ ವಾತಾವರಣ ಹಿತವಾಗಿರುತ್ತದೆ ಮತ್ತು ಆ ಲಾಭಕ್ಕೆ ಗುರುವಿನ ದೃಷ್ಟಿ ಬೀಳ್ತಕ್ಕಂಥದ್ದು. ಹೀಗಾಗಿ ವ್ಯಾಪಾರ ವಹಿವಾಟಿನಿಂದ ವಿಶೇಷವಾದ ಲಾಭಗಳನ್ನು ಕಾಣುವಂಥ ಲಕ್ಷಣ ಕೂಡ ಇದೆ.